ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿ ನಮ್ಮ ಚಿಕ್ಕವ್ರ ಮನೆಗೆ ಬಂದಿದ್ದೀವಿ. ಇದು ಹೊಸ ಮನೆ. ಇದು 2 ತಿಂಗಳಾಯಿತು ಅಷ್ಟೇ ಓಪನಿಂಗ್ ಮಾಡಿ. ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಬಂದೆ. ಇದು ಪಾರ್ಕಿಂಗ್, ಲಿಫ್ಟ್ ಇದೆ, 4th ಫ್ಲೋರ್ ಇದೆ ಇದು ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಅದು ಆಫೀಸ್ ಮಾಡೋಕ್ಕೆ ಮಾಡಿದ್ದಾರೆ. ಅಂದರೆ ರೂಮಲ್ಲ, ಆ ರೂಮಲ್ಲಿ ಬುದ್ಧ ಕುಂದಿರಿಸಿದ್ದಾರೆ. ಇದು ಫಸ್ಟ್ ಫ್ಲೋರು. ಇದು ದೇವ್ರ ಮನೆ. ಅಂಬಾ ಭವಾನಿ ಇದ್ದಾಳೆ. ಅವ್ರ ಮನೆ ದೇವರು ಅಂಬಾ ಭವಾನಿ. ಇದು ದೇವ್ರ ಮನೆ. ಇದು ಕಿಚನ್ನು. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಒಂದು ಹಾಲ್ ಇದೆ, ಒಂದು ದೇವ್ರ ಮನೆ ಇದೆ, ಒಂದು ಬೆಡ್ರೂಮ್ ಇದೆ ಫಸ್ಟ್ ಫ್ಲೋರಲ್ಲಿ. ನಾನು ಮೇಲ್ಗಡೆ ಹೋಗಿಲ್ಲ, ಫಸ್ಟ್ ಫ್ಲೋರ್ ಅಷ್ಟೇ ತೋರಿಸಿರೋದು. ಲಿಫ್ಟ್ ಇದೆ. ನಾವು ಕೆಳಗಡೆ ಹೊಂಟಿದ್ದೀವಿ ಗ್ರೌಂಡ್ ಫ್ಲೋರಿಗೆ. ಫುಲ್ಲು ಒಂದ್ಸಲ ತೋರಿಸ್ತೀನಿ ಮನೆ. ಇದು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಮಾಡಿದ್ದಾರೆ, ಗ್ರೀನ್ ಈ ಥರ. ಅಂದರೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಮೊನ್ನೆ ಮಾಡಿಸಿದ್ದಾರೆ. ಇದು ಹೊಸ ಸ್ಕೂಟಿ ತಗೊಂಡಿದ್ದಾರೆ. ಪೂಜೆ ಮಾಡಿ ಇದು ಬೆಳಗ್ಗೆ ನಾನು ಮಕ್ಕಳಿಗೆ ಅಂದರೆ ಲಂಚ್ ಬ್ಯಾಗಿಗೆ ರೆಡಿ ಮಾಡ್ತಾ ಇದ್ದೆ. ಸುಸ್ಲ ಮಾಡಬೇಕಂತೇಳಿ, ಸುಸ್ಲ ಕಟ್ಟಬೇಕಂತೇಳಿ ಮಾಡ್ತಾಯಿದ್ದೀನಿ. ಲಂಚ್ ಬ್ಯಾಗ್ಗೆ ಮಂಡಕ್ಕಿ ತೊಗೊಂಡಿದ್ದೀನಿ. ಶನಿವಾರ ಎಲ್ಲ ಹಾಫ್ ಡೇ ಇರ್ತದೆ, ಹಾಗಾಗಿ ಒಂದು ಸ್ವಲ್ಪ ಸುಸ್ಲ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ. ಈ ಕಡೆ ಸುಸ್ಲ ಮಾಡ್ತಾಯಿದ್ದೀನಿ, ಆ ಕಡೆ ಚಹಾ ಮಾಡ್ತಾಯಿದ್ದೀನಿ. ಇದು ಮಂಡಕ್ಕಿನ ತೋರಿಸಿಟ್ಟಿದ್ದೀನಿ. ಇದು ಸಿಂಗಲ್ ಪಾಲಿಶ್ ಮಂಡಕ್ಕಿ. ನಮ್ಮ ಕಡೆ ಸಿಂಗಲ್ ಪಾಲಿಶು, ಡಬಲ್ ಪಾಲಿಶು ಅಂತ ಸಿಗ್ತಾವೆ. ಇದು ಸಿಂಗಲ್ ಪಾಲಿಶ್ ಮಂಡಕ್ಕಿ. ಚೆನ್ನಾಗಾಗುತ್ತೆ. ಇದನ್ನು ಮೆತ್ತಗೆ ಆಗುತ್ತೆ ಸುಸ್ಲ. ಇದರಲ್ಲೇ ಚೊಡ್ವನು ಮಾಡ್ಬೋದು, ಸುಸ್ಲನೂ ಮಾಡ್ಕೋಬೋದು. ಅದು ಡಬಲ್ ಪಾಲಿಶ್ ಅನ್ನೋದು ಸ್ವಲ್ಪ ಭಾಳ ರಬ್ಬರ್ ಥರ ಇರುತ್ತೆ. ಅಂದರೆ ಚೆನ್ನಾಗಾಗುತ್ತೆ. ಅಂದರೆ ಬಳಕೆನೆಲ್ಲ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು, ಕಸ ಅದು ಗುಡಿಸಿ, ನೆಲ ಒರೆಸ್ಕೊಂಡು, ಸ್ನಾನ ಅದು ಮಾಡಿಕೊಂಡು, ಪೂಜೆ ಅದು ಎಲ್ಲ ಮಾಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಹೋದ ನಂತರ ನಾವು ನಾಷ್ಟ ಅದೆಲ್ಲ ರೆಡಿ ಮಾಡಿಕೊಂಡು, ನಾಷ್ಟ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಕೆಲಸ ಮಾಡ್ಬೇಕು ನೋಡಿ. ಸುಸ್ಲಕ್ಕೆ ಸ್ವಲ್ಪ ಪುಟಾಣಿ ಪೌಡ್ರು, ನಿಂಬೆಹಣ್ಣು ಹಾಕಿದ್ದೀನಿ. ಕಡೆ ನಾವು ಉತ್ತರ ಕರ್ನಾಟಕದವರು ಅಲ್ಲ, ನಾವು ಇರೋದು ಬೆಂಗಳೂರಲ್ಲೇ. ನಮ್ಮೂರು ಆ ಕಡೆ ಗುಲ್ಬರ್ಗ. ಹಾಗಾಗಿ ಆ ಕಡೆ ಜನ ಎಲ್ಲ ಅಂದರೆ ಬೆಳಗ್ಗೆ ನಾಷ್ಟ ಮಾಡೋದು ಕಡಿಮೆ. ಆ ಕಡೆ ರೊಟ್ಟಿ ಪಲ್ಯ ಅದೇ ಬೆಳಗ್ಗೆ ತಿನ್ನೋದು. ಅಂದರೆ ಅವರು ಅದೇ ತಿಂದ್ರೇ ಗಟ್ಟಿ ಅಂತಾರೆ. ನಾಷ್ಟ ಅದು ಮಾಡ್ತಾರೆ, ಅಂದರೆ ಕಡಿಮೆ. ಅಂದರೆ ರೊಟ್ಟಿ ಪಲ್ಯ ತಿನ್ನೋದೇ ಜಾಸ್ತಿ ಎಲ್ಲ ಕಡೆ, ಉತ್ತರ ಕರ್ನಾಟಕದ ಕಡೆ. ಅವರಿಗೆ ನಾಷ್ಟ ಅದು ಎಲ್ಲ ಬಗೆ ಇರಲ್ಲ.
ಅಂದರೆ ಅಷ್ಟು ಇಷ್ಟನೂ ಆಗಲ್ಲ. ಅವರಿಗೆ ಏನಾದರೂ ಊಟನೇ ಗಟ್ಟಿ ಅಂತಾರೆ ಈ ಕಡೆ ಊರ ಕಡೆ ಎಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ ಕುಡಿಯೋಕ್ಕೆ. ಈ ಕಡೆ ಚಹಾ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಮ್ಮ ಮನೆಯಲ್ಲಿ ಚಹಾ ಕುಡ್ತಾರೆ ಮುದ್ದೆ. ಮಕ್ಕಳಿಗೆ ಅಂದರೆ ಲಂಚ್ ಬಾಕ್ಸಿಗೆ ಸುಸ್ಲಾ ಮಾಡಿದ್ದೀನಿ. ಸುಸ್ಲಾ ತೊಗೊಂಡು ಹೋಗ್ತಾರೆ, ಹಾಗಾಗಿ ಸುಸ್ಲಾ ಮಾಡಿದ್ದೀನಿ ನೋಡಿ. ಫಸ್ಟು ಕಷಾಯ ಕುಡಿತಾರೆ, ಕಷಾಯ ಕುಡಿದಾದ್ಮೇಲೆ ಆಮೇಲೆ ಚಹಾ ಕುಡಿತಾರೆ. ಮತ್ತು ಇದು ಕಷಾಯ, ಇದು ಅಜ್ವಾನ ಕಷಾಯ ಮಾಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಬಿಸಿನೀರಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ. ಹಂಗಾಗಿ ಇನ್ನು ಯಾರೂ ಎದ್ದಿಲ್ಲ, ಇನ್ನು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಇದು 5:30ಗೆ. ಅವರಿಗೆ ಬಾಟಲ್ನ ತುಂಬಿ ಇಟ್ಟಿದ್ದೀನಿ ಬಿಸಿನೀರನ್ನ. ಅವರು ಬಿಸಿನೀರೇ ಕುಡಿಯೋದು, ತಣ್ಣೀರು ಕುಡಿಯಲ್ಲ. ಹಾಗಾಗಿ ಬಿಸಿನೀರು ಕಳಿಸ್ತೀನಿ. ಸ್ವಲ್ಪ ಸ್ಕೂಲಿಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಸ್ಕೂಲಿಗೆ ಹೋಗ್ತಾಯಿದ್ದೀವಿ. PTM ಇತ್ತು, ಹಾಗಾಗಿ ಸ್ಕೂಲಿಗೆ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ನೋಡಿ, ಗ್ರೀನ್. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.